ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಕೆಲ ಸಮಯಗಳು ಅತ್ಯಂತ ಪವಿತ್ರವಾಗಿರುತ್ತವೆ. ಇನ್ನು ಕೆಲ ದಿನಗಳು ನಮ್ಮ ವಿಧಿಯನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತವೆ. ಅಂತಹ ದೈವಿಕ ದಿನಗಳಲ್ಲಿ ಒಂದು ಪದ್ಮಿನಿ ಏಕಾದಶಿ. ಇದು ಸಾಮಾನ್ಯ ಏಕಾದಶಿಯಲ್ಲ, 3 ವರ್ಷಗಳಿಗೊಮ್ಮೆ ಮಾತ್ರ ಬರುವ ಅತ್ಯಂತ ಅಪರೂಪದ ಮತ್ತು ಮಹತ್ವಪೂರ್ಣವಾದ ವ್ರತ. ಈ ಏಕಾದಶಿಯು ಬರುವ ಮಾಸವೇ ಪುರುಷೋತ್ತಮ ಮಾಸ, ಅಂದರೆ ಅಧಿಕ ಮಾಸ. ನಾವು ಇಂದು ತಿಳಿಯಲಿರುವುದು ಪದ್ಮಿನಿ ಏಕಾದಶಿಯ ಮಹಿಮೆ, ರಾಜ ಕಾರ್ತ್ಯವೀರ್ಯ ಮತ್ತು ರಾಣಿ ಪದ್ಮಿನಿ ಭಕ್ತಿ ಕಥೆ, ಪುರುಷೋತ್ತಮ ಮಾಸದ ರಹಸ್ಯ ಮತ್ತು ಈ ವ್ರತವನ್ನು ಆಚರಿಸಿದರೆ ಸಿಗುವ ದೈವಿಕ ಫಲಗಳು. ಕೊನೆಯವರೆಗೂ ಈ ವಿಡಿಯೋ ನೋಡಿ, ಏಕೆಂದರೆ ಈ ಮಾಹಿತಿಯು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಪದ್ಮಿನಿ ಏಕಾದಶಿಯ ಪವಿತ್ರ ಕಥೆ. ಬಹಳ ವರ್ಷಗಳ ಹಿಂದೆ ಧರ್ಮನಿಷ್ಠನಾದ ಒಬ್ಬ ರಾಜನಿದ್ದನು. ರಾಜ ಕಾರ್ತ್ಯವೀರ್ಯ. ಅವನ ಪತ್ನಿ ರಾಣಿ ಪದ್ಮಿನಿ. ಇಬ್ಬರೂ ಸಹ ವಿಷ್ಣು ಭಕ್ತರು, ಧರ್ಮಪರರು, ಪ್ರಜಾಹಿತೈಷಿಗಳು. ಆದರೆ ಅವರ ಜೀವನದಲ್ಲಿ ಒಂದು ದೊಡ್ಡ ದುಃಖವಿತ್ತು. ಅವರಿಗೆ ಸಂತಾನವಿರಲಿಲ್ಲ. ವರ್ಷಗಳ ಕಾಲ ಯಜ್ಞ, ದಾನ, ಪೂಜೆ, ತಪಸ್ಸು ಮಾಡಿದರೂ ಫಲ ಸಿಗಲಿಲ್ಲ. ಅಂತಿಮವಾಗಿ 3 ಮಹರ್ಷಿಗಳ ಸಲಹೆಯಂತೆ ಪುರುಷೋತ್ತಮ ಮಾಸದಲ್ಲಿ ಬರುವ ಪದ್ಮಿನಿ ಏಕಾದಶಿ ವ್ರತವನ್ನು ಆಚರಿಸಲು ನಿರ್ಧರಿಸಿದರು. ರಾಣಿ ಪದ್ಮಿನಿ ಅಪಾರ ಭಕ್ತಿಯಿಂದ ಉಪವಾಸ ಮಾಡಿದರು. ದಿನವಿಡೀ ವಿಷ್ಣು ನಾಮಸ್ಮರಣೆ, ಜಪ, ಧ್ಯಾನದಲ್ಲಿ ತೊಡಗಿದರು. ಅವರ ಶಿಸ್ತು, ಭಕ್ತಿ, ಅವರ ಅಚಲ ನಂಬಿಕೆ ವಿಷ್ಣುವಿನ ಹೃದಯವನ್ನು ಸ್ಪರ್ಶಿಸಿತು. ಅವರ ಮುಂದೆ ಪ್ರತ್ಯಕ್ಷನಾದ ಶ್ರೀ ಮಹಾವಿಷ್ಣು ಆಶೀರ್ವದಿಸಿ ಹೇಳಿದರು, ನಿಮ್ಮ ಭಕ್ತಿ ನನಗೆ ಬಹಳ ಸಂತೋಷ ತಂದಿದೆ. ನಿಮಗೆ ಅಪಾರ ಶಕ್ತಿ ಮತ್ತು ಕೀರ್ತಿಯುಳ್ಳ ಮಗ ಜನಿಸುವನು ಎಂದು ಹೇಳಿದರು. ಸ್ವಲ್ಪ ಸಮಯದ ನಂತರ ಅವರಿಗೆ ಒಬ್ಬ ಪುತ್ರ ಜನಿಸಿದನು. ಅವನೇ ಮಹಾಪ್ರತಾಪಿ ಕಾರ್ತ್ಯವೀರ್ಯಾರ್ಜುನ. ಕಾರ್ತ್ಯವೀರ್ಯಾರ್ಜುನನ ಮಹಿಮೆ. ಕಾರ್ತ್ಯವೀರ್ಯಾರ್ಜುನ ಸಾಮಾನ್ಯ ರಾಜನಲ್ಲ. ಅವನು ಅಸಾಧಾರಣ ಬಲಶಾಲಿ, ಮಹಾಬುದ್ಧಿವಂತ, ಧರ್ಮರಕ್ಷಕ. ಪುರಾಣಗಳ ಪ್ರಕಾರ ಅವನಿಗೆ 1000 ಕೈಗಳ ಶಕ್ತಿ ಇತ್ತು ಎಂದು ಹೇಳಲಾಗುತ್ತದೆ. ಅವನು ಅನೇಕ ದುಷ್ಟಶಕ್ತಿಗಳನ್ನು ಸೋಲಿಸಿದನು. ಅತ್ಯಂತ ಪ್ರಸಿದ್ಧ ಘಟನೆಯೆಂದರೆ ರಾಕ್ಷಸ ರಾಜ ರಾವಣನನ್ನೇ ಯುದ್ಧದಲ್ಲಿ ಸೋಲಿಸಿ ಸೆರೆಮನೆಗೆ ಹಾಕಿದನು. ಇದು ಕೇವಲ ಶೌರ್ಯದ ಕಥೆಯಲ್ಲ, ಇದು ಭಕ್ತಿಯ ಫಲದ ಕಥೆ. ಒಬ್ಬ ದಂಪತಿಯ ನಂಬಿಕೆ, ಉಪವಾಸ ಮತ್ತು ಭಕ್ತಿ ಒಂದು ಮಹಾನ್ ಯೋಧನ ಜನ್ಮಕ್ಕೆ ಕಾರಣವಾಯಿತು. ಈ ಕತೆ ನಮಗೆ ಏನು ಕಲಿಸುತ್ತದೆ? ಪದ್ಮಿನಿ ಏಕಾದಶಿಯ ಕಥೆಯು ಒಂದು ಮಹಾನ್ ಸಂದೇಶ ನೀಡುತ್ತದೆ. ನಿಜವಾದ ಭಕ್ತಿ ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಾವು ಶ್ರದ್ಧೆಯಿಂದ, ಶುದ್ಧ ಮನಸ್ಸಿನಿಂದ ದೇವರನ್ನು ಆರಾಧಿಸಿದರೆ ದೈವಿಕ ಅನುಗ್ರಹ ಖಂಡಿತ ದೊರೆಯುತ್ತದೆ. ಉಪವಾಸ ಎಂದರೆ ಕೇವಲ ಆಹಾರ ತ್ಯಾಗವಲ್ಲ, ಮನಸ್ಸಿನ ಶುದ್ಧೀಕರಣ. ಭಕ್ತಿ ಎಂದರೆ ಕೇವಲ ಪೂಜೆ ಅಲ್ಲ, ದೃಢ ನಂಬಿಕೆ. ಪುರುಷೋತ್ತಮ ಮಾಸದ ಮಹತ್ವ. ಏಕೆ ಈ ಮಾಸವನ್ನು ಇಷ್ಟು ಪವಿತ್ರವೆಂದು ಕರೆಯುತ್ತಾರೆ? ಪುರುಷೋತ್ತಮ ಮಾಸವನ್ನು ಅಧಿಕ ಮಾಸ ಎಂದು ಕರೆಯುತ್ತಾರೆ. ಈ ಹೆಚ್ಚುವರಿ ಮಾಸವನ್ನು ಚಂದ್ರಮಾನ ಮತ್ತು ಸೌರಮಾನ ಕ್ಯಾಲೆಂಡರ್ಗಳನ್ನು ಸಮತೋಲನಗೊಳಿಸಲು ಸೇರಿಸಲಾಗುತ್ತದೆ. ಆದರೆ ಧಾರ್ಮಿಕವಾಗಿ ಈ ಮಾಸಕ್ಕೆ ಅತ್ಯಂತ ಮಹತ್ವವಿದೆ. ಈ ಮಾಸವನ್ನು ಮಹಾವಿಷ್ಣುವಿನ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಪುರಾಣಗಳ ಪ್ರಕಾರ ಈ ಮಾಸದಲ್ಲಿ ಮಾಡುವ ಜಪ, ತಪ, ಧ್ಯಾನ, ವ್ರತ, ಪಾರಾಯಣ, ಭಜನೆ ಇವೆಲ್ಲವನ್ನೂ ಅನೇಕ ಪಟ್ಟು ಫಲ ನೀಡುತ್ತದೆ ಎಂದು ನಂಬಲಾಗಿದೆ. ಏಕೆ ಈ ಮಾಸದಲ್ಲಿ ಏಕಾದಶಿ ವಿಶೇಷ? ಸಾಮಾನ್ಯವಾಗಿ ಪ್ರತಿಯೊಂದು ಏಕಾದಶಿಗೂ ಮಹತ್ವವಿದೆ. ಆದರೆ ಪುರುಷೋತ್ತಮ ಮಾಸದಲ್ಲಿ ಬರುವ ಏಕಾದಶಿ ಅತ್ಯಂತ ಶಕ್ತಿಶಾಲಿ ಎಂದು ಹೇಳಲಾಗಿದೆ. ಈ ದಿನ ಉಪವಾಸ ಮಾಡುವುದರಿಂದ ಹಿಂದಿನ ಜನ್ಮದ ಪಾಪಗಳು ಕ್ಷೀಣಿಸುತ್ತವೆ, ಮನಸ್ಸು ಶುದ್ಧವಾಗುತ್ತದೆ, ದೈವಿಕ ಶಕ್ತಿ ಹೆಚ್ಚುತ್ತದೆ, ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ, ಆರೋಗ್ಯ, ಐಶ್ವರ್ಯ ಲಭಿಸುತ್ತದೆ, ವಿಷ್ಣುವಿನ ಅನುಗ್ರಹ ದೊರೆಯುತ್ತದೆ. ಪದ್ಮಿನಿ ಏಕಾದಶಿ ಉಪವಾಸದ ವಿಧಾನ. ಈ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ವಿಷ್ಣುವಿನ ಪೂಜೆ ಮಾಡಬೇಕು. ತುಳಸಿ ದಳ ಅರ್ಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಪಿಸಬೇಕು. ದಿನವಿಡೀ ಸಾಧ್ಯವಾದಷ್ಟು ಭಕ್ತಿ, ಧ್ಯಾನ, ಪಾರಾಯಣದಲ್ಲಿ ತೊಡಗಬೇಕು. ಕೆಲವರು ನಿರ್ಜಲ ಉಪವಾಸ ಮಾಡುತ್ತಾರೆ, ಕೆಲವರು ಹಾಲು ಅಥವಾ ಫಲಹಾರ ಸೇವಿಸುತ್ತಾರೆ. ಆದರೆ ಮುಖ್ಯವಾದದ್ದು ಶುದ್ಧ ಮನಸ್ಸು ಮತ್ತು ನಿಷ್ಠಾವಂತ ಭಕ್ತಿ. ಆಧ್ಯಾತ್ಮಿಕ ಶುದ್ಧೀಕರಣದ ಅವಕಾಶ.
ಪುರುಷೋತ್ತಮ ಮಾಸ ಒಂದು ದೈವಿಕ ಅವಕಾಶ. ಈ ಸಮಯದಲ್ಲಿ ಕೆಟ್ಟ ಅಭ್ಯಾಸಗಳನ್ನು ಬಿಡುವುದು, ಸತ್ಸಂಗ ಮಾಡುವುದು, ಧರ್ಮ ಗ್ರಂಥ ಪಠಿಸುವುದು, ದಾನ ಧರ್ಮ ಮಾಡುವುದು, ಹಿರಿಯರಿಗೆ ಗೌರವ ನೀಡುವುದು ಇವೆಲ್ಲವೂ ಅಪಾರ ಪುಣ್ಯವನ್ನು ನೀಡುತ್ತವೆ. ಈ ಮಾಸದಲ್ಲಿ ಮಾಡಿದ ಒಳ್ಳೆಯ ಕೆಲಸಗಳು ಅನೇಕ ಜನ್ಮಗಳ ಪುಣ್ಯ ಫಲವನ್ನು ನೀಡುತ್ತವೆ ಎಂದು ಪುರಾಣಗಳು ಹೇಳುತ್ತವೆ. ಪದ್ಮಿನಿ ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸುವವರು ತಮ್ಮ ಜೀವನದಲ್ಲಿ ಅಡೆತಡೆಗಳ ನಿವಾರಣೆ, ಸಂತಾನ ಭಾಗ್ಯ, ಮನಃಶಾಂತಿ, ಆರ್ಥಿಕ ಪ್ರಗತಿ, ಆಧ್ಯಾತ್ಮಿಕ ಬೆಳವಣಿಗೆ ಇವುಗಳನ್ನು ಅನುಭವಿಸುತ್ತಾರೆ ಎಂಬ ನಂಬಿಕೆ ಇದೆ. ರಾಜ ಕಾರ್ತ್ಯವೀರ ಮತ್ತು ರಾಣಿ ಪದ್ಮಿನಿಯಂತೆ ಭಕ್ತಿಯಿಂದ ದೇವರನ್ನು ಆರಾಧಿಸಿದರೆ ನಮ್ಮ ಜೀವನದಲ್ಲೂ ದೈವಿಕ ಬದಲಾವಣೆ ಸಾಧ್ಯ. ಪದ್ಮಿನಿ ಏಕಾದಶಿ ಒಂದು ವ್ರತವಲ್ಲ, ಇದು ಭಕ್ತಿ, ಶುದ್ಧತೆ ಮತ್ತು ದೈವಿಕ ನಂಬಿಕೆಯ ಹಬ್ಬ. ಪುರುಷೋತ್ತಮ ಮಾಸ ಕೇವಲ ಒಂದು ಹೆಚ್ಚುವರಿ ತಿಂಗಳಲ್ಲ, ಇದು ಆತ್ಮಶುದ್ಧೀಕರಣದ ದೈವಿಕ ಅವಕಾಶ. ಭಕ್ತಿಯಿಂದ ಆಚರಿಸಿದ ಒಂದು ದಿನ ಜೀವನವನ್ನೇ ಬದಲಾಯಿಸಬಹುದು. ಹಾಗಾದರೆ ನೀವು ಕೂಡ ಈ ಪವಿತ್ರ ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸಿ ಶ್ರೀ ಮಹಾವಿಷ್ಣುವಿನ ಅನುಗ್ರಹ ಪಡೆಯಿರಿ. ಈ ರೀತಿಯ ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ನಲ್ಲಿ ಜೈ ಶ್ರೀಮನ್ನಾರಾಯಣ ಎಂದು ಬರೆಯಿರಿ. ಧನ್ಯವಾದಗಳು.